ವಿಡಿಯೋ ಆಗ್ತಿದ್ಯಾ? ಓ ಏನಾಯ್ತು? ತಡಿ 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 ತಡಿ, ಎಂತ ಚಂದ ಉಂಟಲ್ಲ ಜಾಗ ನಿಮ್ಮದು. ನೆಮ್ಮದಿಯಾಗಿ ಮೇನ್ ರೋಡಲ್ಲಿ ಹೋಗ್ಬೇಕಾದ್ರೆ ಈ ತರ ರೋಡ್ಗಳೆಲ್ಲ ತೋರಿಸಿ ಏನಕ್ಕೆ ರೋಡ್ ಟೆಂಪ್ ಮಾಡಿಸ್ತೀರಾ? ಬೇಕು ಅಂತ ಬಂದಿತ್ತಲ್ಲ, ದಾರಿ ತಪ್ಪಿ ಬಂದಿತ್ತು. ಏನ್ ಗುರು ಸಡನ್ ಟ್ವಿಸ್ಟ್ಗಳು ಈ ರೈಡಲ್ಲಿ. ವಾ ಯಪ್ಪ, ನೋಡ್ದೇನೋ ಜಸ್ಟ್ ಮಿಸ್ ಅನ್ಕೊಳ್ಳಿ, ಹಚ್ಚ ಬಿಡ್ತಿದ್ದೆ ಗುರು. ನನ್ನ ಎದುರುಗಡೆ ಹೆಂಗ್ ಬಂತು ಗೊತ್ತಾ ಅದು? ಇದೆ ಗೋವಾ ಚೆಕ್ ಪೋಸ್ಟ್, ಲಿಕ್ಕರ್ ಚೆಕಿಂಗ್ ಎಲ್ಲ ಮಾಡ್ತಿರ್ತಾರೆ ಇವ್ರು. ಯಾಕೋ ನಮಗ್ ಸೈಡಿಗೆ ಹಾಕಂಗ್ ಇದಾರೆ. ಡಿಂಗಿ ಚಿಕ್ಕಿ ಟೂ ವೀಲರ್ ಅಡೋರಿಲ್ಲ, ಅದಕ್ಕೆ ಇವರು ವಾಪಸ್ ಬಂದ್ರು. ಏನೋ ಕಳ್ಕೊಂಡಿರೋದಂತ ಒಂದು ಫೀಲ್ ಬರುತ್ತೆ ಸ್ನೇಹಿತರೆ ಇದನ್ನ ನೋಡಿದಾಗ, ನಿಜವಾಗ್ಲೂ. ಬಾಯ್, ಸಿ ಯು, ಮಿಲೆಂಗೆ ಅಗ್ಲೆ ಸಾಲ್. ಬಾಯ್. ಥ್ಯಾಂಕ್ ಯು. ಬೇಜಾರಾಗ್ತಿದೆ ಈ ಜಾಗನ ಬಿಟ್ಟು ಹೋಗೋದಿಕ್ಕೆ. ಸ್ನೇಹಿತರೆ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ದ ಫೈನಲ್ ಡೇ ಆಫ್ ಮೋಟೋವರ್ಸ್. ಸೊ ನಾವು ಇದ್ದೀವಿ ಪಾಪಿ ಚೂಲೋ. ಸೊ ಇದೊಂದು ಅದ್ಭುತವಾದಂಥ ಒಂದು ಹಾಸ್ಟೆಲ್ ಆಗಿರುತ್ತೆ. ಆ್ಯಂಡ್ ಇಟ್ ಇಸ್ ನಾಟ್ ಯುವರ್ ರೆಗ್ಯುಲರ್ ಹಾಸ್ಟೆಲ್, ದಿಸ್ ಇಸ್ ಅ ಕೈಂಡ್ ಆಫ್ ಪಾರ್ಟಿ ಫ್ರೀಕ್ ಔಟ್ ಪ್ಲೇಸ್ ಇದು. ಸೊ ಇಲ್ಲಿಂದ ನಾವು ಎಕ್ಸಿಟ್ ಆಗ್ತಾಯಿದ್ವಿ. ಕಳೆದ 4 ದಿನ ನಮ್ಮದು ತುಂಬಾ ಒಂದು ಅದ್ಭುತವಾದಂಥ ಮೆಮೊರೀಸೊಂದಿಗೆ ಇಲ್ಲಿಂದ ಎಕ್ಸಿಟ್ ಆಗ್ತಾಯಿದ್ದೀವಿ. ಬೇಜಾರಾಗ್ತಿದೆ ಈ ಜಾಗನ ಬಿಟ್ಟು ಹೋಗೋದಕ್ಕೆ. ನಾನು ಹೆಂಗಂತ ಹೇಳಿ, ಸೀರಿಯಸ್ಲಿ ಸ್ನೇಹಿತರೆ, ತಮಾಷೆ ಅಲ್ಲ, ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ನಮ್ಮವರಿಗೆ, ನಮ್ಮ ಫ್ರೆಂಡ್ಸ್ ಇವರಿಗೆ ಫೈನಲ್ ಆಗಿ ಒಂದ್ಸತಿ ಬಾಯ್ ಅಂತ ಹೇಳ್ಬಿಟ್ಟು ಹೋಗ್ಬಿಡೋಣ. ಬಾಯ್, ಸಿ ಯು, ಮಿಲೆಂಗೆ ಅಗ್ಲೆ ಸಾಲ್. ಬಾಯ್. ಥ್ಯಾಂಕ್ ಯು ಡಾಕ್ಟ್ರೇ. ಬಾಯ್, ಸಿ ಯು. ಸೊ ನೋಡ್ಬೋದು ಸ್ನೇಹಿತರೆ, ಕಂಪ್ಲೀಟ್ ಇವೆಂಟು ವೈಂಡ್ ಅಪ್ ಆಗಿದೆ, ಆಗ್ತಾ ಇದೆ. ಸಿಕ್ಕಾಪಟ್ಟೆ ಒಂಥರ ಏನೋ ಕಳ್ಕೊಂಡಿರೋದಂತ ಒಂದು ಫೀಲ್ ಬರುತ್ತೆ ಸ್ನೇಹಿತರೆ ಇದನ್ನು ನೋಡಿದಾಗ, ನಿಜವಾಗ್ಲೂ. ಯಾಕಂದರೆ ಇಲ್ಲಿ ಎಷ್ಟು 1000 ಜನ ಇದ್ದರು ಅಂತಂದರೆ ಅಷ್ಟು ಒನ್ ಆಫ್ ದ ಬಿಗ್ಗೆಸ್ಟ್ ಇವೆಂಟ್ ಆಗಿತ್ತು. ಏನು ಮಾಡೋಕ್ಕಾಗಲ್ಲ, ವಿ ಹ್ಯಾವ್ ಟು ಮೂವ್ ಆನ್. ಸಿಗೋಣ 2026 ಐ ವಿಲ್ ಬಿ ರೇಸಿಂಗ್ ಕಸ್ಟಮ್ ರಾಯಲ್ ಎನ್ಫೀಲ್ಡ್. ಇದು ಟೋಟಲಿ ಮಾಡಿಫೈ ಮಾಡಿದ್ದಾರೆ ಗೊರಿಲ್ಲಾನ. ಓಕೆ, ಇವರು ಬುಲೆಟಿಯರ್ ಕಸ್ಟಮ್ಸ್ ಅಂತೇಳಿ. ಸಖತ್ತಾಗಿದೆ ಅಲ್ಲ ಗಾಡಿ ನೋಡೋಕ್ಕೆ. ಕಾರವಾರಕ್ಕೆ 98 ಕಿಲೋಮೀಟ್ರ್, ಟೂ ವೀಲರ್ ಅಡೋರಿಲ್ಲ, ಅದಕ್ಕೆ ಇವರು ವಾಪಸ್ ಬಂದರು. ಸೊ ಇವತ್ತಿನ ನಮ್ಮ ಜರ್ನಿ ಗೋವಾ ಟು ಶಿವಮೊಗ್ಗ ಆಗಿರುತ್ತೆ. ಶಿವಮೊಗ್ಗದಲ್ಲಿ ಹಾಲ್ಟಾಗಿ ನಾಳೆ ಬೆಳಗ್ಗೆ ಅಂದರೆ ಮಂಗಳವಾರ ಬೆಳಗ್ಗೆ ನಾವು ಸುಮಾರು ಒಂದು 5 ಗಂಟೆಗೆ ಎಕ್ಸಿಟ್ ಆಗಿ 10 ಗಂಟೆಗೆ ಬೆಂಗಳೂರು ರೀಚ್ ಆಗಿರೋದು ಪ್ಲ್ಯಾನು. ನೋಡೋಣ ನಮ್ಮ ದಾರಿ ಉದ್ದ ಹೇಗೆ ಸಾಗುತ್ತೆ ಅಂತ. ಎಂಥ ಒಂದು ಆಶ್ಚರ್ಯ ಅಂದರೆ, ಮಳೆ ಬಂದು ಹೋಗಿದೆ ಇಲ್ಲಿ. ನಮ್ಮ ಮೇಲೆಗೆ ಲೈಟಾಗಿ ಹನಿ ಬೀಳ್ತದೆ, ಬಟ್ ಇಷ್ಟು ಜೋರು ಬಿಸಿಲುಂಟು ಮಾರ್ಯಾರೆ. ಹೇಗೆ ಅಂತ ಸಾಧ್ಯ ಗೊತ್ತಾಗ್ತಿಲ್ಲ. ವಾಗತ್ತೂರಲ್ಲಿ ಅಷ್ಟು ಬಿಸಿ, ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಚಳಿ ಸ್ಟಾರ್ಟ್ ಆಗಿದೆ. ಒಳ್ಳೆ ಮಳೆ ಬಿಟ್ಟು ಹೋಗಿರೋದಕ್ಕೆ ಒಂದು ಡಿಫ್ರೆಂಟ್ ಫೀಲ್ ಇದೆ. ವೆಲ್ಕಮ್ ಟು ಕ್ಯಾನಕೋನಾ. ಸೊ ಇದು ಯಾವ ಊರು ಅಂತ ಕೇಳಿದ್ರೆ, ಗೋವಾದಲ್ಲಿರುವಂಥ ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್ ಇದು. ಕ್ರೇಜಿ ಆಗಿದೆ ಈ ಲೊಕೇಶನ್ನು. ಈ ಕಡೆಗೆ ಒಳಗಡೆ ಹಿಂಗೆ ರೈಟ್ ಹೋದರೆ ಸಿಟಿ ಒಳಗಡೆ ಹೋಗ್ಬಿಡ್ತೀವಿ. ಏನಂತಂದರೆ ತುಂಬ ಶಾಂತವಾಗಿರುವಂಥ ಒಂದು ಪೀಸ್ಫುಲ್ ಗೋವಾ ನೋಡಬೇಕು ಅಂತಂದರೆ ಈ ಒಂದು ಊರಿಗೆ ಬರ್ಬೇಕು ನೀವು. ಇಲ್ಲ ನನಗೆ ಜಿಗಿ ಪಾರ್ಟಿನೇ ಬೇಕು ಅಂತಂದರೆ ನಾವು ಹೋಗಿದ್ವಲ್ಲ ವಾಗತ್ತೂರು, ಆ ಲೊಕೇಶನಿಗೆ ಹೋಗಬೇಕು. ಇಲ್ಲೇನು ಬೋರ್ಡ್ ಕಾಣಿಸ್ತಿದೆಯಲ್ಲ, ದಿಸ್ ಇಸ್ ದ ಗೋವಾಸ್ ಲಾಸ್ಟ್ IOCL ರಿಟೇಲ್ ಔಟ್ಲೆಟ್ ಟುವರ್ಡ್ಸ್ ಕರ್ನಾಟಕ. ಯು ಆರ್ ಎಂಟ್ರಿಂಗ್ ಕರ್ನಾಟಕ ಇನ್ ಜಸ್ಟ್ 4 ಕಿಲೋಮೀಟರ್. ಸೊ ಹಾಗಾಗಿ ಒಂದು 6 ರೂಪಾಯಿನ ನಾವು 1 ಲೀಟ್ರ್ ಮೇಲೆ ಉಳ್ಸೋಕೆ ಹೋಗ್ತಾ ಇದ್ದೀವಿ ಇವಾಗ. ಇಲ್ಲ ಅದೇ ಗಡಿ ದಾಟಿದ ತಕ್ಷಣ ನಮಗೆ ಎಷ್ಟು ಅಂತ ಕೇಳಿದ್ರೆ ನೀವು 6 ರೂಪಾಯಿ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ವಿ ಆರ್ ಟ್ರೈಂಗ್ ಟು ಸೇವ್ ದ್ಯಾಟ್ ಮನಿ ಔಟ್ ಆಫ್ ಇಟ್, ದಟ್ಸ್ ಇಟ್. ಸೊ ಅದಕ್ಕೆ ಪೆಟ್ರೋಲ್ ಹಾಕ್ಸಿದ್ದಿಲ್ಲ. ಈಗ ಆಲ್ಮೋಸ್ಟ್ ಅಲ್ಲಿ ಇಡಿಸುತ್ತೆ, ಒಂದು 1000 ರೂಪಾಯಿ ತನಕ ಇಡಿಸ್ಬೋದು. ಒಂದು ಪಾಯಿಂಟ್ ಇದೆ ಅಷ್ಟೇ. 1000 ಅಂದ್ಕೊಂಡೆ, 1100 ತನಕ ಆಗಿದೆ. 96 96 ಇಲ್ಲಿ ಬೆಲೆ ಪೆಟ್ರೋಲ್ದು. 1110 ರೂಪಾಯಿ ತನಕ ಆಗಿದೆ ಫುಲ್ ಟ್ಯಾಂಕು. ದೋನೋ ಕಬಿ ಲೇನಾ ಉಸ್ಕಾ ಅವ್ರ ಮೇರಾ. ಸೊ ಸ್ನೇಹಿತರೆ, ಇದೆ ಗೋವಾ ಚೆಕ್ ಪೋಸ್ಟು. ಸೊ ಇಲ್ಲಿ ಲಿಕ್ಕರ್ ಚೆಕ್ಕಿಂಗ್ ಎಲ್ಲ ಮಾಡ್ತಿರ್ತಾರೆ. ಸೊ ಭಾಳ ಹುಷಾರಾಗಿರಬೇಕು. ಬಟ್ ನಾವು ಇಲ್ಲಿಂದ ಪಾಸ್ ಆಗಿದ್ದೀವಿ, ಯಾವುದೇ ಥರ ಅಡಚಣೆ ಇಲ್ಲ. ಸೊ ವೆಲ್ಕಮ್ ಟು IRB ವೆಸ್ಟ್ ಕೋಸ್ಟ್ ಟೋಲ್ ವೇ. ಸೊ ಇದು ನಮ್ಮ
ಕರ್ನಾಟಕದ ಚೆಕ್ ಪೋಸ್ಟು. ಇವರು ಯಾಕೋ ನಮಗೆ ಸೈಡಿಗೆ ಹಾಕಂಗಿದ್ದಾರೆ. ಸರ್ಜಯ್ ಹಂಗೆ ಫುಲ್ ಜಾಲಿ ಜಾಲಿ ನಮಗೆ. ಅಷ್ಟೇ ಮುಗೀತು. ಯಾಕೆ ಈ ಖುಷಿ ಅಂತಂದರೆ ನಾನು ಹೇಳಲ್ಲ, ನೀವು ಅರ್ಥ ಮಾಡ್ಕೊಳ್ರಿ. ಅಯ್ಯಯ್ಯೋ, ಇಲ್ಲಿ ಇನ್ನೊಂದು ಚೆಕ್ ಪೋಸ್ಟು. ಸರ್ಜಯ್ ಅಯ್ಯಪ್ಪ, ಡಿಂಗಿ ಚಿಕ್ಕಿ ಡಿಂಗಿ ಚಿಕ್ಕಿ ಡಿಂಗಿ ಚಿಕ್ಕಿ. ಫೈನಲಿ ಡನ್ ಆ್ಯಂಡ್ ಡಸ್ಟೆಡ್. ಯಾವುದೇ ಥರ ಚೆಕಿಂಗ್ ನಮಗೆ ಆಗಿಲ್ಲ. ಅಷ್ಟೇ ಅಷ್ಟೇ. ಸ್ನೇಹಿತರೆ, ಇದು ಇವಾಗ ಕಾರವಾರ ಟನಲ್ ಒಳಗಡೆ ನುಗ್ತಾ ಇದ್ದೀವಿ ನಾವು. ನೋಡಿ ಯಾವ ಥರ ಇದೆ. ಇದು ಫಸ್ಟ್ ಟೈಮ್ ನಾನು ಈ ರೂಟ್ ಒಳಗಡೆಯಿಂದ ಕಾರವಾರ ಟನಲ್ ಒಳಗಡೆ ಹೋಗ್ತಾ ಇರೋದು. ಹೇಗಿದೆ ಏನು ಅಂತ ಗೊತ್ತಿಲ್ಲ, ಬಟ್ ನೈಸ್. ನಾವೆಲ್ಲ ಬಂದಾಗಿದ್ದು ಕನ್ಸ್ಟ್ರಕ್ಷನ್ ಆಗ್ತಾಯಿತ್ತು. ಒಂಥರ ನನಗೆ ಲದಾಖ್ ಫೀಲ್ ಕೊಡ್ತಾಯಿದೆ ಸ್ನೇಹಿತರೆ ಇದು. ಸ್ನೇಹಿತರೆ, ಕಾರವಾರ ಕಡೆಗೆ ಹೋಗಿದ್ದೆ, ಹಿಂಗೆ ಬರ್ತಾಯಿದ್ವಿ ಗೋವಾ ಕಡೆಗೆ. ನನಗೆ ನಮ್ಮ ವಾರ್ಶಿಪ್ ಕಾಣಿಸ್ತು. ಅದ್ರ ಹೆಸರೇನು ಅಂತ ಗೊತ್ತಿಲ್ಲ ನನಗೆ, ಬಟ್ ಇವಾಗ ಇದು ಗೋಪ್ರೋದಲ್ಲಿ ಝೂಮ್ ಆಗಲ್ಲ. ಐಫೋನಲ್ಲಿ ಝೂಮ್ ಮಾಡಿಬಿಟ್ಟು ಕ್ಯಾಪ್ಚರ್ ಮಾಡಿಬಿಟ್ಟು ನಿಮಗೋಸ್ಕರ ನಾನು ಈ ಕಂಟೆಂಟ್ನ ಹಾಕ್ತೀನಿ. ನೋಡಿದ್ರ ಸ್ನೇಹಿತರೆ ಹೆಂಗಿದೆ ವಾರ್ಶಿಪ್ಪು ಕಾರವಾರಲ್ಲಿ. ನಮ್ಮ ರೈಡ್ ಕಂಟಿನ್ಯೂ ಮಾಡುವ. ರೋಡ್ ಮಾಡ್ತಾ ಇದ್ದಾರೆ. ಬಂಡೆ ಸೈಜ್ಗಳು ನೋಡಿ ಹೆಂಗೆ ಹೊಡೆದಾಕ್ಯಾರೆ. ಬೈಕ್ ಆಗಿದ್ದಕ್ಕೆ ಈಸಿಯಾಗೆ ಬಂದಿದ್ದೀವಿ, ಕಾರ್ ಆದರೆ ಕಷ್ಟ. ಆಫ್ ರೋಡರ್ಸ್ ಆಗಿರೋದು ಇದೊಂದು ಅಡ್ವಾಂಟೇಜ್ ನಮಗೆ. ಎಲ್ಲಿ ಹೆಂಗೆ ಬೇಕಾದ್ರೂ ಓಡಿಸ್ತೀವಿ. ಯಪ್ಪ, ನೋಡ್ದೇನೋ ಗುರು, ನನ್ನ ಎದುರುಗಡೆ ಹೆಂಗೆ ಬಂತು ಗೊತ್ತಾ ಅದು? ಹಾಂ, ಜಸ್ಟ್ ಮಿಸ್ಸಲ್ಲೇ. ಕ್ಯಾಮ್ರಾ ಆನ್ ಇದ್ದಿಲ್ಲ, ಅಟ್ಲೀಸ್ಟ್ ಸ್ವಲ್ಪನಾರ ಕಾಣಿಸ್ತು ಅನ್ಸುತ್ತೆ. ಅದು ಬರ್ತಾನೋ ನನ್ನ ಮಗ ಮತ್ತೆ. ಎಷ್ಟು ದಪ್ಪಕ್ಕಿತ್ತು ಅಂತಂದರೆ ಕಳ್ಳನ ಮಗಂದು ಎದುರಿಸೇ ಬಿಡ್ತು ನನಗೊಂದು ಸೆಕೆಂಡು. ರೋಡ್ ಕ್ರಾಸ್ ಮಾಡೋಕ್ಕೆ ಅಂತ ಬಂತು, ಮೋಸ್ಟ್ಲಿ ವಾಪಸ್ ಹೋಗಿರುತ್ತೆ. ಜಸ್ಟ್ ಮಿಸ್ ಅಂದ್ಕೊಳ್ಳಿ, ಹಚ್ಚೇ ಬಿಡ್ತಿದ್ದೆ. ಇಲ್ಲಿ ಅದು ಯಾವುದೋ ಬೃಂದಾವನ್ ಹೋಟೆಲ್ ಅಂತಿದೆ, ಅಲ್ಲಿಗೆ ಬಂದಿದ್ದೀವಿ. ನಮ್ಮ ಹುಡುಗಂಗೆ ಮುಖದಲ್ಲಿ ಫುಲ್ ಕಳೆ. ಖುಷಿನಾ? ಮೀನೂಟ ಫುಲ್ ಖುಷಿ. ಯಾವ ಊರಮ್ಮ ಇದು? ಹಾಂ, ಅಂಕೋಲಾ, ಅವೆರ್ಸ ಅಂಕೋಲಾ. ಬನ್ನಿ ಸ್ನೇಹಿತರೆ, ನೋಡೋಣ ಏನೇನಿದೆ ಇವತ್ತೇನು ತಿಂತೀವಿ ಅಂತ ನೋಡುವ. ವಾರೇ ವಾ, ಗೋವಾದಲ್ಲಂತೂ ಇಂತಹ ಊಟ ತಿಂದಿಲ್ಲ ನಾವು. ಆಂಕೋಳಕ್ಕೆ ಬಂದುಬಿಟ್ಟು ತಿಂತಾಯಿದ್ದೀವಿ ನಮ್ಮ ಕರ್ನಾಟಕ ಬಾರ್ಡ್ರಿಗೆ. ಇನ್ನೇನು ಬ್ಯಾಟಿಂಗ್ ಶುರು ಸ್ನೇಹಿತರೆ. ಇದು ನೋಡ್ಬೋದು, ಪ್ರಾನ್ಸ್. ಇದೇನು ಫಿಶ್ ಇದು? ಪಾಂಪ್ಲೆಟ್. ಇದು ಹೊಟ್ಟೆ ಅಷ್ಟು ತಿಂಡಿ ತಿಂದಿಲ್ಲ ಬೇರೆ. ಇವಾಗ ಸಿ ಯು ಆಫ್ಟರ್ ಸಮ್ ಟೈಮ್. ಬಳದು ಬಾಚ್ಕೊಂಡು ಬಾಯಿಗೆ ಹಾಕ್ಕೊಂಡು ತಿಂದು ಕುತ್ಕೊಂಡಿದ್ದಾನೆ. ಅವನೊಬ್ಬನೇ ಅಲ್ಲ, ನಾನು ಸೇರಿಕೊಂಡು. ತುಂಬ ಚೆನ್ನಾಗಿತ್ತು ಊಟ. ಈ ಹೋಟೆಲ್ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಯಾವಾಗಾದ್ರೂ ಫ್ರೀ ಇದ್ದರೆ ಬನ್ನಿ. ಸಕ್ಕತ್ತಾಗಿದೆ. ಮಸ್ಟ್ ಟ್ರೈ ಬಂದು ಪ್ರಾನ್ಸ್ ಥಾಲಿ 350 ರುಪೀಸು. ಇಷ್ಟು ದೊಡ್ಡ ಮಜ್ಜಿಗೆ 20 ರೂಪಾಯಿ. 700 ರುಪೀಸು ಬಂದು ಪಾಂಪ್ಲೆಟ್ ಥಾಲಿ. 350 ಬಂದು ಪ್ರಾನ್ಸ್ ಥಾಲಿ. 80 ರೂಪಾಯಿ ಬಂದು 80 ರೂಪಾಯಿ ಏನು ಸರ್ ಅದು? ಲಿಂಬು ಸೋಡಾ. 40 ರೂಪಾಯಿ ಬಂದು ರೈಸ್ ಎಕ್ಸ್ಟ್ರಾ. ಇನ್ನು 40 ರುಪೀಸ್ ಬಂದು 2 ಮಜ್ಜಿಗೆ. ಸೊ ಟೋಟಲ್ ಅಮೌಂಟು 1210 ರುಪೀಸ್. ಯಾಕೆ ಹಿಂಗೆ ಅಂತ ಅರ್ಥ ಆಗಲ್ಲ ಗುರು, ದೇವರಾಣೆಗೂ.
ನೆಮ್ಮದಿಯಾಗಿ ಮೇನ್ ರೋಡಲ್ಲಿ ಹೋಗ್ಬೇಕಾದ್ರೆ ಈ ಥರ ರೋಡ್ಗಳೆಲ್ಲ ತೋರಿಸಿ ಏನಕ್ಕೆ ರೋಡ್ ಟೆಂಪ್ ಮಾಡಿಸ್ತೀರಾ? ಸುಮ್ಮನೆ ನಮ್ಮ ಪಾಡಿಗೆ ನಾವು ಹೋಗ್ತಿದ್ವಾ? ತೋರಿಸ್ಬಿಡ್ತಾರೆ, ಬಿಟ್ಬಿಡೋಕ್ಕಾಗತ್ತಾ? ಬರಲೇಬೇಕು. ಇದೇ ತಪ್ಪು ಮಾಡೋದು ನಾವು. ಸಾರಿ ಸ್ನೇಹಿತರೆ, ನೀವೆಲ್ಲ ಇದನ್ನೆಲ್ಲ ನೋಡಿ ಇನ್ಸ್ಪೈರ್ ಆಗಬೇಡಿ, ಓಕೆನಾ? ನಾವು ಒಂಥರ ಮುಟ್ಟಾಳನ ಮಕ್ಕಳು ನಾವು. ನೋಡಿ, ಇವನೊಬ್ಬ ರೆಡಿ ಆದ. ಹಾಂ, ಎಂದು ಕಂಡ ಕನಸು ಅದೇ ನನ್ನ ಮನಸ್ಸು ಅಂದ್ಕೊಂಡು ಆ ಕಡೆಗೆ ಹೋದೆ. ಸೊ ಆ ತುದಿಯಲ್ಲಿ ಕಾಣಿಸ್ತಿರೋದೆ ಗೋಕರ್ಣ. ಸೊ ಗೋಕರ್ಣದಲ್ಲಿ ಸ್ಟೇ ಆಗಿಬಿಟ್ಟು ಹೋಗ್ಬೋದಾಗಿತ್ತು, ಬಟ್ ನಾಳೆ 400 ಕಿಲೋಮೀಟರ್ಸ್ ಓಡಿಸೋಂಥ ಸ್ಟ್ರೆಚ್ಚಲ್ಲಿ ನಾವಿಲ್ಲ. ಗೋಕರ್ಣ ರೈಟ್ ಮಿಸ್ ಮಾಡ್ಕೊತಾ ಇದ್ದೀನಿ. ಆಫೀಸ್ದು ಇನ್ನೊಂದು ರಜಾ ಎಕ್ಸ್ಟ್ರಾ ಸಿಕ್ಬಿಟ್ಟಿದ್ರೆ ನೋಡಿ, ಫಸ್ಟ್ ಆಫ್ ಆಲ್ ಒಂದು ದಿನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ, ಅದ್ರ ಮೇಲೆ ನಾನು ಎಕ್ಸ್ಪೆಕ್ಟ್ ಮಾಡೋದು ತಪ್ಪು ಅಲ್ವಾ? ಏನು ಸಿಕ್ಕಿದೆ ಅದರಲ್ಲಿ ಖುಷಿ ಪಡಬೇಕು. ಐ ಆಮ್ ರಿಯಲಿ ಹ್ಯಾಪಿ. ಥ್ಯಾಂಕ್ಸ್ ಟು ಮೈ ಮ್ಯಾನೇಜರ್ ಕೋಕಿಲ. ಬೇಕು ಅಂತ ಬಂದಿತ್ತಲ್ಲ, ದಾರಿ ತಪ್ಪಿ ಬಂದಿತ್ತು. ಹೊನ್ನವರೆಗೆ ಇನ್ನೇನು 9 ಕಿಲೋಮೀಟ್ರ್ ಹಿಂದೆ ಇರ್ಬೇಕಾದ್ರೆ ಒಂದು ಟೋಲ್ ಸಿಗತ್ತೆ. ಇದೆಲ್ಲ ಒಂದು 5-6 ವರ್ಷದಿಂದ ಏನೂ ಇದ್ದಿಲ್ಲ, ಬಟ್ ಆ ಟೈಮಲ್ಲಿ ಈ ಥರ ಈ ರೋಡಿಗೆ ಬರಬೇಕು ಅಂದರೆ ಕೋಸ್ಟಲ್ ಲೈನಿಗೆ ಸಾವು ಬದುಕು ಮಧ್ಯದಲ್ಲಿ ಓಡಾಡಬೇಕಾಗಿತ್ತು. ಯಾಕೆಂತಂದರೆ ಎಷ್ಟು ಗಾಡಿಗಳು ಅಂತಂದ್ರೆ ಈ ಥರ ಲಾರಿಗಳು, ಒಂದೇ ಸಿಂಗಲ್ ರೋಡು, ಅದರಲ್ಲಿ ನೀವು ಓವರ್ಟೇಕ್ ಮಾಡ್ಕೊಂಡು ಹೋಗೋಷ್ಟೊತ್ತಿಗೆ ಬೋರ್ ಆಗಿಬಿಡೋದು. ಬಟ್ ಇವತ್ತಿಗೆ ನಾನೇ ಹೇಳ್ತೀನಲ್ಲ ಸ್ನೇಹಿತರೆ, ಒನ್ಸ್ ಇನ್ ಅ ಲೈಫ್ ಟೈಮ್ ಗೋವಾ ಟು ಬ್ಯಾಂಗ್ಳೂರು ನೀವು ಕೋಸ್ಟಲ್ ರೋಡ್ ತೊಗೊಳ್ಳಿ. ಸೊ ನಾನು ಎಲ್ಲಿಂದ ಡಿವಿಯೇಷನ್ ತೊಗೊತೀನಿ ಅದನ್ನು ತೋರಿಸ್ತೀನಿ. ಸೊ ನಾನು ಗೋವಾ ಟು ಬ್ಯಾಂಗ್ಳೂರು ಬಂದಿದ್ದು ಹುಬ್ಳಿ ಕಡೆಯಿಂದ, ಬಟ್ ಇವಾಗ ಹೋಗ್ತಾ ಇರೋದು ಕೋಸ್ಟಲ್ ರೋಡಲ್ಲಿ. ಕ್ರೇಜಿ ಎಕ್ಸ್ಪೀರಿಯನ್ಸು, ನೆಮ್ಮದಿಯಾಗಿದೆ, ಪೀಸ್ಫುಲ್ಲಾಗಿದೆ. 12 ಗಂಟೆಗೆ ಬಿಟ್ಟಿದ್ದು, ಈಗ ಸಮಯ ನೋಡ್ಬೋದು ಆಲ್ಮೋಸ್ಟ್ ಅಲ್ಲಿ 5 ಗಂಟೆ ಆಯಿತು. ಆಲ್ಮೋಸ್ಟ್ ಅಲ್ಲಿ ಸನ್ಸೆಟ್ ಆಗೋಂಥ ಸಮಯ. ಏನೋ ಒಂಥರ ನೆಮ್ಮದಿ ಇದೆ ಇದರಲ್ಲಿ, ಈ ರೋಡಲ್ಲಿ. ಟ್ವಿಸ್ಟ್ ಆ್ಯಂಡ್ ಟರ್ನ್ಸು. ಹುಬ್ಳಿ ಅಂತಂದರೆ ಸುಮ್ಮನೆ ಹಿಂಗೆ ಹಿಡ್ಕೊಂಡ್ರೆ ಹಿಂಗೆ ಹೋಗ್ತಾ ಇರೋದಲ್ಲ, ಇಲ್ಲಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಯು ವಿಲ್ ಎಂಜಾಯ್ ದ ರೈಡ್, ದಟ್ ಇಸ್ ಫಾರ್ ಶ್ಯೂರ್. ಸೊ ಅಂತೂ ಇಂತೂ 5 ಗಂಟೆ ಅಷ್ಟೊತ್ತಿಗೆ ನಾವು ಹೊನ್ನಾವರ ರೀಚ್ ಆಗಿದ್ದೀವಿ. ಹೊನ್ನಾವರದಿಂದ ಈ ಕಡೆಗೆ ಲೆಫ್ಟಿಗೆ ತೊಗೊಬೇಕು ನಾವು. ಲೆಫ್ಟಿಗೆ ಏನಕ್ಕೆ ತೊಗೊಬೇಕು ಅಂತ ನಂಗೆ ಕೇಳಿದ್ರೆ, ವಿ ಆರ್ ಗೋಯಿಂಗ್ ಟುವರ್ಡ್ ಶಿವಮೊಗ್ಗ, ಓಕೆನಾ? ಸೊ ಹೊನ್ನಾವರ ಮೇಲಿಂದ ಹೋಗೋಣ. ರೈಟಿಗೆ ಹೋದರೆ ಹೊನ್ನಾವರ, ಆ ಕಡೆಯಿಂದ ಮಂಗಳೂರು, ಉಡುಪಿ, ಶಿವಮೊಗ್ಗ, ಕೊಚ್ಚಿ, ಕೇರಳ ಕಡೆಗೆ ಹೋಗುತ್ತೆ. ಸೊ ಈ ಲೆಫ್ಟ್ ತೊಗೊಂಡ್ರೆ ಇದು ಒನ್ ಆಫ್ ದ ಬ್ಯೂಟಿಫುಲ್ ರೋಡೇ, ಇದು ಸಿಂಗಲ್ ರೋಡು, ಬಟ್ ಚೆನ್ನಾಗಿದೆ. NH 69 ಮ್ಯಾನ್. ಏನಂದರೆ ಹೋಗ್ತಾ ತಣ್ಣಗಾಗುತ್ತೆ, ಯಾಕಂದರೆ ಇವಾಗ ಕೋಸ್ಟಲ್ ಲೈನ್ ಮುಗೀತು. ಇಲ್ಲಿ ನೋಡ್ಬೋದಲ್ಲ, ಕೋಸ್ಟಲ್ ಲೈನ್ ಮುಗೀತು, ಇವಾಗ ಬೆಟ್ಟದ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಮೇಲೆ ಹತ್ತಬೇಕು ನಾವು ಇನ್ನು. ಇವಾಗ ಇಲ್ಲಿ ಒಂದು ಮಜಾ ಉಂಟು ಸ್ನೇಹಿತರೆ, ಅದೇನು ಅಂತ ಕೇಳಿದರೆ ನೀವೇ ನೋಡಿ ತಿಳಿಯೋದು. ಎಂತ ಚಂದ ಉಂಟಲ್ಲ ಜಾಗ ನಿಮ್ಮದು, ಎಂತ ಚಂದ ಉಂಟಲ್ಲ ಮರೆ ಜಾಗ ನಿಮ್ಮದು. ಥ್ಯಾಂಕ್ ಯು. ಏನು ಸಕ್ಕದಾಗಿದೆ ಅಂದರೆ ಸ್ನೇಹಿತರೆ, ಇದು ನೆಕ್ಸ್ಟ್ ಲೆವೆಲ್ ಅಂತ ಅಂದ್ಕೊಳ್ಳಿ, ಗೊತ್ತಾ? ಮುಂದಕ್ಕೆ ಹೋಗಿ, ಸ್ವಲ್ಪ ನೀವು ಮುಂದಕ್ಕೆ ಹೋಗಿ. ಹಾಂ, ಅಯ್ಯಯ್ಯೋ ಬೈ, ಬ್ಯಾಗು ಸ್ವಲ್ಪ ಕಷ್ಟ ಆಗಬಹುದು. ಆಗತ್ತಾ? ಓ ಸರಿ. ಇಲ್ಲ, ಅದನ್ನ ಎತ್ತಿಟ್ಕೊಂಬಿಡಿ ಸರ್, ಒಂದೇ ಸೆಕೆಂಡು. ಹೌದೌದು, ಒಂದು ನಿಮಿಷ. ಓಕೆ ಸರ್, ಥ್ಯಾಂಕ್ ಯು. ಅರೆ ವಾ, ಏನು ಹೇಳಿ,
ಬ್ಯೂಟಿಫುಲ್, ವೆರಿ ವೆರಿ ಬ್ಯೂಟಿಫುಲ್. ಅಲ್ಟಿಮೇಟ್ ಇಂದ ಮಾರ್ಕೆಟಿಂದ ಮೆಜೆಸ್ಟಿಕ್. ಅಯ್ಯಪ್ಪ ದೇವ್ರೆ, ಎಂಥ ಸೂಪರ್ ಜಾಗ ಅಂದರೆ ಇದು. ಸಕ್ಕದಾಗಿದೆ ಸ್ನೇಹಿತರೆ ಇದು ಫೀಲು, ಇದ್ರ ಮೇಲೆ ಓಡೋದು. ಮೀಟ್ರ್ ಬೇಕು ರೀ, ಮೀಟ್ರು ಏನು ಹೇಳಿ, ಮೀಟ್ರ್ ಬೇಕು. ಮೀಟ್ರು ಲೋಕಲ್ ಅವ್ರಿಗಂತೂ ಸೂಪರಾಗಿದೆ ಮಜಾ. ಇಲ್ಲಿ ಡೈಲಿ ಓಡಾಡೋರು. ಪಬ್ಲಿಕ್ಕಿಗೆ ಇವ್ರು ಚಾರ್ಜ್ ಮಾಡಬೇಕಲ್ಲ, ಅಂದರೆ ಹೊರಗಡೆಯಿಂದ ಬರೋರಿಗೆ ನಾ ಹೇಳುವುದು, ಇವರು ಚಾರ್ಜ್ ಮಾಡ್ಲಿಕ್ಕೆ ಉಂಟು. ಹಾಂ, ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು. ಎಂತ ವಿಡಿಯೋ ಆಗ್ತಿದ್ಯಾ? ಯಾಕೇನಾಯ್ತು? ಬ್ರಿಡ್ಜ್ ಮೇಲೆ ಹೋಗುವಂಗಿಲ್ಲ, ಹೊರಗಡೆ ಗಾಡಿ ಬಿಡುದಿಲ್ಲ ನಾವು. ಹೌದಾ? ಸಾರಿ ಅಕ್ಕ, ಗೊತ್ತಿದ್ದಿಲ್ಲ. ಟಿಕೆಟ್ ತಗೊಳ್ಳಿ. ಪಬ್ಲಿಕ್ಕಿಗೆ ಅಲೌಡ್ ಇಲ್ಲ ಸ್ನೇಹಿತರೆ ಈ ಒಂದು ಜಾಗದಲ್ಲಿ. ನಮ್ಮ ಪುಣ್ಯ ನಾವು ಹೋಗಿ ಕಂಟೆಂಟ್ ಮಾಡಿ ಬಂದಿದ್ದಾಯ್ತಲ್ಲ. ಬನ್ನಿ ಹೋಗುವ. ಈ ಎಂತ ಗೊತ್ತುಂಟಾ, ಸೈಕಲ್ ಗ್ಯಾಪಲ್ಲಿ ನಾವು ಹೊನ್ನಾವರ ಸೇತುವೆ ಮೇಲೆ ಹೋಗಿ ಒಂದು ಕಂಟೆಂಟ್ ಮಾಡ್ಕೊಂಡು ಬಂದಿದ್ದೀವಿ ಮಾರರೆ. ಭಾಳ ಚಂದ ಉಂಟ್ರಿ. ಸಮಯ ಇವಾಗ 6 ಗಂಟೆ ಆಯಿತು. ನಾವಿವಾಗ ಗೇರ್ಸಪ್ಪ ಅನ್ನೋದೊಂದು ಊರಿಂದ ಹೋಗ್ತಾ ಇದ್ದೀವಿ. 123 ಕಿಲೋಮೀಟ್ರ್ ಇದೆ ನಮಗೆ ಶಿವಮೊಗ್ಗ ರೀಚ್ ಆಗಲಿಕ್ಕೆ. ಆಲ್ಮೋಸ್ಟ್ ಅಲ್ಲಿ ಒಂದು 2.5 hours ತೊಗೊಬೋದು. ನನ್ನ ಪ್ರಕಾರ ಒಂದು 8 ಗಂಟೆಗೆ ರೀಚ್ ಆಗಬೇಕು. ನೋಡೋಣ, ಹೆಚ್ಚು ಕಡಿಮೆ ಆಗುತ್ತೆ. ಗೇರ್ಸಪ್ಪ ಡ್ಯಾಮ್ ಒಳಗಡೆ ಬಿಡಲ್ಲ ಅಷ್ಟೇ ಸ್ನೇಹಿತರೆ. ಏನು ಗೊತ್ತಾ, ಇಲ್ಲಿ ನಮಗೆ ಯಾವುದೋ ಒಂದು ಆಫ್ ರೋಡ್ ಥರ ಕಾಣಿಸ್ತು. ಕೇದಾರೇಶ್ವರ ದೇವಸ್ಥಾನ 50 meters ನಡಿ. ಓ ಮೈ ಗಾಡ್, ಒನ್ ಕ್ರೇಜಿ ರೈಡ್ ಫ್ರಮ್ ಗೋವಾ ಟು ಬ್ಯಾಂಗ್ಳೂರ್. ಏನು ಗುರು ಆಫ್ ರೋಡ್ ಇದು! ಓಹೋ, ನಾಟ್ ಯುವರ್ ಈಸಿ ಆಫ್ ರೋಡಿಂಗ್ ಮ್ಯಾನ್. ಸೂಪರು. ದೇವ್ರ ಕೈದು ಮುಗಿದು ಬರೋಣ. ದೇವ್ರೇ ಒಳ್ಳೇದಾಗ್ಲಪ್ಪ ಅಂತ ಕೇಳಿ, ಏನಂತೀರ? ಸರಿಯಾಗೇ ಇದೆ ಗುರು ಆಫ್ ರೋಡಿಂಗ್ ಇದು. ನಾನಂತೂ ಯಾವತ್ತೂ ಬಂದಿಲ್ಲ ಇಲ್ಲಿಗೆ. ಇಲ್ಲೇನು ವಾಚ್ ಟವರ್ ಬೇರೆ ಕೊಟ್ಟವ್ರೆ. ಒಳ್ಳೆ ಜಾಗಕ್ಕೆ ಬಂದಿದ್ದೀವಿ ಹಂಗಿದ್ರೆ. ವಾಟ್ ಈಸ್ ದಿಸ್ ಬಡಿ? ಏನು ಗುರು ಇದು, ವಾಚ್ ಟವರ್ ಎಲ್ಲ ಕೊಟ್ಬಿಟ್ಟವ್ರೆ. ಇಲ್ಲೊಂದು ವಾಚ್ ಟವರ್ ಇದೆಯಲ್ಲ, ಇದನ್ನು ಹತ್ತುವಂಥ ಸಾಹಸವನ್ನು ನಾನು ಮಾಡ್ತೀನಿ ಇವತ್ತು. ಇದೆಲ್ಲ ಏನಕ್ಕೆ ಅಂದರೆ ನಿಮ್ಗಳಿಗೋಸ್ಕರ. ಹೋಲಿ ಪಾಕ್, ಹೌದಾ? ಏನು ಗುರು ಇದು, ವರ್ತ್ ಗುರು. ಈ ಡಿವಿಷನ್ ತೊಗೊಂಡಿದ್ದು ನಾವು. 1 2 3 ಸೈಕಾಗಿದೆ ಗುರು ಜಾಗ ಇದು ಅಲ್ವಾ? ಅಲ್ಲಿ ನೋಡಿ ಸ್ನೇಹಿತರೆ, ಓ ಮೈ ಗಾಡ್, ಸೂಪರ್. ಏನು ಗುರು ಸಡನ್ ಟ್ವಿಸ್ಟ್ಗಳು ಈ ರೈಡಲ್ಲಿ. ಆ್ಯಂಡ್ ಮಚ್ ಬ್ಯೂಟಿಫುಲ್ ವ್ಯೂ. ಬಾನಲ್ಲಿ ಚಂದ್ರ, ನಾನು ನಿಮ್ಮ ಇಂದಿರಾ. ಓ, ಈ ಆಫ್ ರೋಡ್ ಇಳಿಸ್ಕೊಂಡು ಹೋಗೋ ಮಜಾ. ಹತ್ತೋದ್ಕಿಂತ ಇಳಿಯೋದು ಡಿಫಿಕಲ್ಟಿ. ಅದು ಈ ಥರ ಬೋಲ್ಡರ್ ಇರೋ ಟ್ರ್ಯಾಕ್ಸಲ್ಲಿ. ABS ಬೇರೆ ಆಫ್ ಮಾಡಿಲ್ಲ. ಹೋಗ್ತಾ ಇದ್ದೀನಿ. ಅಯ್ಯೋ ಯಪ್ಪ, ಹಿಮಾಲಯನ್ 450 ಮಾತ್ರ ಕ್ರೇಜಿ ಗಾಡಿ ಗುರು. ಆಫ್ ರೋಡಿಗೆ ಅಂತಲೇ ಹೇಳಿ ಮಾಡಿಸ್ದಂಗಿದೆ ಇದು. ಸೊ ವೆರಿ ಶಾರ್ಟ್ಲಿ I'm gonna buy a 450 Himalayan for sure. ಶರ್ಟ್ ಏನೋ
ಬಾ 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 ಬಾ. ಸರಿಯಾಗಿದೆ ಆಫ್ ರೋಡಿಂಗು. ಸುಸ್ತಾಗೋಗ್ಬಿಟ್ಟೆ. ಓ ಏನಾಯ್ತು? ತಡಿ 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 ಯಶೋ, ತಡಿಯೋ. ನೀನು ಓಕೆನಾ? ಹಾಂ ತಡಿ ತಡಿ ತಡಿ, ಎತ್ತಕ್ಕೆ ಹೋಗ್ಬೇಡ ಕಣೋ. ಹೇಳೋ ಮಾತು ಕೇಳಲ್ಲ ಗುರು. ಏನಕ್ಕೆ ಬಿದ್ದ? ಇಟ್ಸ್ ಓಕೆ, ಇಟ್ಸ್ ಓಕೆ. ಹಾಂ ಕ್ಲಚ್ ಹಿಡಿ. ಆ ಗುಂಡಿ ನಿಲ್ಸು ಅಷ್ಟೇ. ಹಾಂ ನಿಂಗೇನಾಗಿಲ್ಲ ತಾನೆ? ನಿಂಗೇನಾಗಿಲ್ಲ ತಾನೆ? ಬಿಡು. ಆ ಕಡೆ ಹಿಡ್ಕೊ, ಆ ಕಡೆಗೆ ಹಿಡ್ಕೊ ಯಾವುದಕ್ಕೂ. ತಗೋ. ಇಂತೂ ಜೋಗ್ ಫಾಲ್ಸ್ ಹತ್ರ ಬಂದಿದ್ದೀವಿ ಇವಾಗ. ಜೋಗ್ ಫಾಲ್ಸ್ ನಾವೆಲ್ಲೂ ನಿಲ್ಲಿಸ್ತಾ ಇಲ್ಲ, ಕಂಟಿನ್ಯೂಸ್ ಹೋಗ್ತಾ ಇದ್ದೀವಿ. ಶಿವಮೊಗ್ಗ ರೀಚ್ ಆಗ್ಬಿಡ್ಬೇಕು, ಯಾಕೆಂದ್ರೆ ನಾಳೆ ಬೆಳಗ್ಗೆ ಆಫೀಸಿಗೆ ಹೋಗ್ಬೇಕು. ಸಾಗರ 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 ಬಸ್ ಸ್ಟ್ಯಾಂಡ್, ಬಸ್ ಸ್ಟ್ಯಾಂಡ್. ಯಾರ್ರಿ ಶಿವಮೊಗ್ಗ? ಶಿವಮೊಗ್ಗಕ್ಕೆ 73 ಕಿಲೋಮೀಟ್ರ್ ಇದೆ. ಆಲ್ರೆಡಿ ಸ್ವಲ್ಪ ತಿಕಾ ನೋವು ಆಗ್ತಾ ಇದೆ ಸಿಕ್ಕಾಬಿಟ್ಟೆ. ಇದು ಸ್ವಲ್ಪ ಅಮುಕು ಡುಮುಕು ರೋಡ್ ಅಲ್ವಾ, ಹಾಗಾಗಿ ಹೈವೇ ಆಗಿದ್ದಿದ್ರೆ ಅಷ್ಟು ಗೊತ್ತಾಗ್ತಿದ್ದಿಲ್ಲ, ಈಸಿಯಾಗಿ ನಮ್ಮ ಇದು ಕವರ್ ಆಗಿರೋದು. ಬಟ್ ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್. ಸ್ವಾತಿ ವೆಜ್ ಅಂತ ಈ ರೈಟ್ ಸೈಡ್ ಕಾರ್ನರ್ ಏನು ಕಾಣಿಸ್ತಿದೆಯಲ್ಲ, ದಿಸ್ ಇಸ್ ಒನ್ ಆಫ್ ದ ಬ್ಯೂಟಿಫುಲ್ ಹೋಟೆಲ್ ಎಟ್ ಸಾಗರ. ಲೊಕೇಶನ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರಲ್ಲ, ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಪರ್ಸನಲಾಗಿ DM ಮಾಡಿಕೊಡ್ತೀನಿ ಲೊಕೇಶನ್ನು ಎಲ್ಲ. ಓಕೆ, ನಮ್ಮ ಹುಡುಗಂಗೆ ಇಲ್ಲಿ ಒಂದು ದೇವಸ್ಥಾನ ಇದೆ, ಅದು ಸರ್ಪ್ರೈಸಾಗಿ ಕರ್ಕೊಂಡೋಗಿ ತೋರಿಸೋಣ ಅಂತ. ಎಲ್ಲೋ ಒಂದು ಕಡೆ ಡಿವಿಯೇಷನ್ ತಗೋಬೇಕು, ಲೆಫ್ಟ್ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಬನ್ನಿ ಕರ್ಕೊಂಡೋಗೋಣ ನಮ್ಮ ಹುಡುಗಂಗೆ ಅಲ್ಲಿಗೆ. ಪಕ್ಕದಲ್ಲೇ ಇರು, ಇಲ್ಲ ಅಂತಂದರೆ ಕಳೆದೋಗ್ತೀಯ. ಧೂಳು ಧೂಳು. ಬಾ 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 ಬಾ. ಸಖತ್ತಾಗಿ ಟ್ರೆಂಡಿಂಗಲ್ಲಿ ಓಡ್ತಾ ಇರೋಂಥ ಒಂದು ಜಾಗ ಇದೆ ಆ್ಯಕ್ಚುಲಿ, ನಿಮಗೂ ತೋರಿಸ್ತೀನಿ ಬನ್ನಿ. ಒಳಗಡೆ ಗ್ಯಾಲಕ್ಸಿನ ಕಾಣಿಸ್ತಾ ಇದೆ. ಕಣ್ಮುಚ್ಚು ಕಣ್ಮುಚ್ಚು ಕಣ್ಮುಚ್ಚು. ಅಲ್ಲೋಡಲ್ಲಿ ಕಾಣಿಸ್ತಿದ್ಯಾ? ಎಸ್. 0.5 ಏನೂ ಕಾಣಿಸಲ್ಲ, 1ಅಲ್ಲಿದೆ. ಹೆಂಗಿದೆ ಮಗ? ಖುಷಿ ಆಯ್ತಾ? ಏನೋ ನಮ್ಮ ಜೊತೆಗೆ ಬಂದರೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿಸ್ತೀವಿ ಜಾಗಗಳು. ಅದಕ್ಕೆಲ್ಲ ನೋಡಿ, ಅಲ್ಲೊಂದು ದೇವಸ್ಥಾನ. ಆಫ್ ರೋಡಿಂಗ್ ಹೆಂಗಿತ್ತು? ಸಕ್ಕದಾಗಿತ್ತು ಸ್ನೇಹಿತರೆ. ಅಂತೂ ಇಂತೂ ಒಂದು ಲಾಂಗ್ ಜರ್ನಿ ಮುಗಿಸ್ಕೊಂಡು ಇವಾಗ ಶಿವಮೊಗ್ಗಕ್ಕೆ ಬಂದಿದ್ದೀವಿ. ಸೊ ನಮ್ಮ ಮನೇಲಿ ಇದ್ದೀವಿ. ಲಗೇಜ್ನೆಲ್ಲ ಒಂದು ಕಡೆಯಿಂದ ಅನ್ಲೋಡ್ ಮಾಡಿಕೊಂಡು ಇವಾಗ ಹೊರಗಡೆ ಹೋಗಿ ಏನಾರ ತಿನ್ಕೊಂಡು ನಾಳೆ ಬೆಳಗ್ಗಿನ 6 ಗಂಟೆಗೆ ನಾವು ಇಲ್ಲಿಂದ ಎಕ್ಸಿಟ್ ಆಗಬೇಕು. ಇವನು ಒಬ್ಬ ಮಾತ್ರ ಕಳೆದೋಗಿಲ್ಲ, ಬಾಕಿ ಒಂದು ಎಲ್ಲ ವಸ್ತುಗಳು ಕಳ್ದಾಕೊಂಡು ಬಂದಿದ್ದಾನೆ. ಸಮಯ ಬಂದು ಇವಾಗ 9:45. ಬನ್ನಿ ಸರ್, ಹೊರಡುವ. ಸ್ನೇಹಿತರೆ, ಅಂತೂ ಇಂತೂ ಬೆಂಗಳೂರಿಗೆ ರೀಚ್ ಆಗಿದ್ದೀನಿ. ಡೋಂಟ್ ಗೋ ವೈ ಮೈ ಲುಕ್ಸ್ ಬಿಕಾಸ್ ಇಟ್ ಇಸ್ ಟೆರರ್. ಆಲ್ಮೋಸ್ಟ್ ಆಲ್ 1422 ಕಿಲೋಮೀಟರ್ಸ್ ವಿತಿನ್ 25.32 hours ಟೋಟಲ್ ಗಾಡಿ ಓಡಿರೋದು. ಬಂದು ಸೇಫಾಗಿ ರೀಚ್ ಆಗಿದ್ದೀನಿ. ಸೊ ಶಿವಮೊಗ್ಗದಿಂದ ಬೆಂಗಳೂರಿಗೆ ಬರೋದು ನಾನು ವ್ಲಾಗ್ ಮಾಡಿಲ್ಲ, ಯಾಕೆಂತಂದರೆ ಮೆಮೊರಿ ಖತಮ್. ಹಾಗಾಗಿ
ಆಲ್ ಗುಡ್, ಆಲ್ ಸೇಫ್. ಆಫ್ಟರ್ ಲಾಂಗ್ ಟೈಮ್ ಒಂದು ಲಾಂಗ್ ಜರ್ನಿ ಮಾಡಿ ತುಂಬ ಖುಷಿ ಆಯಿತು. ಸ್ವಲ್ಪ ಅಡ್ವೆಂಚರ್ ಆಗಿತ್ತು, ಸ್ವಲ್ಪ ಎಕ್ಸ್ಪ್ಲೋರಿಂಗ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವ್ಲಾಗ್. ಇನ್ನು ಮುಂದೆ ಈ ಥರ ಕಂಟೆಂಟ್ಸ್ ಬರ್ತಾ ಇರುತ್ತೆ, ನನಗೂ ಖುಷಿ ಆಯ್ತು. ಅದಕ್ಕೆ ಸಿಗೋಣ ಸ್ನೇಹಿತರೆ. ಸೈನಿಂಗ್ ಆಫ್ ನಿಮ್ಮ 69 ದ ವ್ಯಾಂಡರ್ಲಸ್ಟ್. ಬಾಯ್.